ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿದ್ದಿ ಟಿವಿ. ಇದು ಸಿನಿ ವಿಶೇಷ. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ಹಾಗೂ ಡಿಬಾಸ್ ಎಂದೇ ಖ್ಯಾತರಾಗಿರುವಂತಹ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಕಾಟೇರ ಸಿನಿಮಾ ಇಂದು ಬಿಡುಗಡೆಗೊಂಡು ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಕಾಟೇರ ಸಿನಿಮಾ ಬಿಡುಗಡೆಗೆ ಮುನ್ನ ಹಲವಾರು ದಾಖಲೆಗಳನ್ನ ಮಾಡುವ ಮೂಲಕ ಪ್ರೇಕ್ಷಕರಲ್ಲಿ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಇಂದು ನಾವು ಕಂಪ್ಲಿ ಪಟ್ಟಣದ ಭಾರತ್ ಚಿತ್ರಮಂದಿರದಲ್ಲಿ ಇದ್ದೇವೆ. ಸಿನಿಮಾ ಪ್ರದರ್ಶನಗೊಳ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ಅವರ ಸೆಲೆಬ್ರಿಟಿಗಳು, ಅಭಿಮಾನಿಗಳು ಯಾವ ರೀತಿ ಸಿನಿಮಾವನ್ನ ನೋಡಿದರೆ, ಸಿನಿಮಾದ ರಿವ್ಯೂ ಏನು ಅಂತ ಸೆಲೆಬ್ರಿಟಿಗಳನ್ನ ಕೇಳೋಣ ಬನ್ನಿ. ಪ್ರತಿಯೊಂದು ಸೀನ್ಸ್ ಮಾತ್ರ ಗೂಸ್ ಬರ್ತದೆ. ದರ್ಶನ್ ಅವರು 55 ಸಿನಿಮಾ, 56 ಸಿನಿಮಾ ಇನ್ನೊಂದು ಲೆಕ್ಕ. ರಿಯಲ್ ಹೇಳ್ತೀನಿ, ಪ್ರತಿಯೊಬ್ಬರು ಕನ್ನಡಿಗರು ಬಂದು ನೋಡಿ ಹರಿಸಿ. ಜೈ ಡಿ ಬಾಸ್ ಬ್ಲಾಕ್ ಬಸ್ಟರ್ ಹಿಟ್. ಸಿದ್ದರಾಮಯ್ಯಕ್ಕೆ ಬೇಕಾದ್ರೆ ಕೇಳ್ರಿ, ಸ್ಕೂಲ್ ಹುಡುಗರಿಗೆಲ್ಲ ರಜೆ ಕೊಟ್ಬಿಡ್ರಿ, ರೈತರಿಗೆಲ್ಲ ಫ್ರೀ ಆಗಿ ತೋರಿಸಿ. ಮೇನ್ ರೈತರು ಬಂದು ನೋಡಿ, ರೈತರು ಒಳ್ಳೆ ಕಂಟೆಂಟ್ ಇದೆ. ಜೈ ಡಿ ಬಾಸ್. ಮೆಚ್ಚಿನ ನಟ ಎಂದು ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತಾರೆ. ಇದು ಫಸ್ಟ್ ಕಲೆಕ್ಷನ್ 100 ಕೋಟಿ ಹೊಡೆತಂದ. ನಮ್ಮ ಬಾಸು ಲಾಸ್ಟ್ ಟೈಮ್ ಏನು ಮೂವಿ ತೆಗೆದಿದ್ರು, ಆಗ ಸಿಟಿ ಇರೋರು ಎಲ್ಲರೂ ಬಂದು ನೋಡ್ತಿದ್ರು. ಈಗ ರೈತರ ಸಮೇತ ಆಲ್ ಇಂಡಿಯಾ ಏನೈತೆ, ರೈತರ ಸಮೇತ ಎಲ್ಲರೂ ಬಂದು ನೋಡಿದ್ರು 100 ಕೋಟಿ ಓಡುತ್ತೆ. ಜೈ ಡಿ ಬಾಸ್. ಸೂಪರ್ ಮೂವಿ. ರೈತರಿಗೆ ತಲೆಯಲ್ಲಿ ಹೆಚ್ಚಿದ್ರೆ ನಮ್ಮ ಬಾಸ್ತ ಮನಸ್ಸಲ್ಲಿ ಹೆಚ್ಚಿದ್ವಿ. ಅಂತ ಹಚ್ಕೊಂಡ್ರೆ ನಮ್ಮ ಡಿ ಬಾಸ್ ರೈತರ ಪರವಾಗಿ ಸಖತ್ತಾಗಿ ಫಿಲ್ಮ್ ತೆಗೆದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ರಜೆ ಮಾಡಿ ಆಗ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದ್ದೀನಿ ನಾನು. ಕೆಲವರು ಹೇಳ್ಬೋದು ಸಿನಿಮಾ ಏನಿದೆ ಹೆಂಗಿದೆ ಅಂತ ಕೇಳ್ಬೋದು, ಆದ್ರೆ ಒಂದ್ಸಲ ಬಂದು ಸಿನಿಮಾ ನೋಡಿ ಸಿನಿಮಾ ಅಂತ ಹೇಳೋದಂತ. ಪ್ರತಿಯೊಬ್ಬರು ರೈತರಂತಲ್ಲ, ಪ್ರತಿಯೊಂದು ಕೆಲಸ ಮಾಡೋರು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್, ಇನ್ನೊಬ್ಬರು ಒಂದ್ಸಲ ಬಂದು ಸಿನಿಮಾ ನೋಡಿ, ಒಂದ್ಸಲ ಅವಕಾಶ ಕೊಡಿ. ತುಂಬಾ ಚೆನ್ನಾಗಿದೆ. ಸೂಪರ್ ಮೂವಿ. ನನ್ನ ಒಂದು ಟಿಕೆಟ್ ತಗೊಂಡು ಮತ್ತೆ ಹೀಗೆ ಬರ್ತೀನಿ ಅಂತ ಹೇಳಕತ್ತಾರೆ. ಅಷ್ಟು ಅದ್ಭುತವಾಗಿದೆ. ನನಗೆ ಕೊಂಡ ನೀರು ಬಂದಿದೆ ಸಿನಿಮಾ ನೋಡ್ಬೇಕಾದ್ರೆ. ಕೊಂಡ ನೀರು ಸೂಪರ್ ಮೂವಿ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ರೈತರಿಗೆ ಲವ್ ಮಾಡೋ ಹುಡುಗಿ ಇದೆ, ಆಮೇಲೆ ತಂದೆ ತಾಯಿಗೂ ಇದೆ, ಎಲ್ಲ ಆಲ್ ಅರೌಂಡ್ ಇದೆ, ಕ್ರಾಂತಿ ಇದೆ. ಪ್ರತಿಯೊಂದಕ್ಕೂ ನೀವು ಯಾವ ರೀತಿ ಅದು ಏನ್ ಬೇಕು ನಿಮಗೆ ಭಾಷೆ ಮಾಡಿದ್ರು ತಪ್ಪಿಲ್ಲ, 10 ಭಾಷೆ ಮಾಡಿದ್ರು ತಪ್ಪಿಲ್ಲ. ಹಂಗಿದೆ ಸಿನಿಮಾ. ಅಂದ್ರೆ ನಾವು ಕೆಲವರು ಹೇಳ್ಬೋದು ನೀವೇನಪ್ಪ ಅಭಿಮಾನಿಗಳು ಹೇಳ್ತಾರೆ ಅಂತೇಳಿ. ನಾನು ಅಭಿಮಾನಿ ಇಲ್ಲ ಅಂತಲ್ಲ, ಆದ್ರೆ ಮನಸ್ಪೂರ್ತಿ ಹೇಳ್ತೀನಿ, ಅಭಿಮಾನಿ ಇಲ್ಲರೂ ಬಂದು ಒಂದ್ಸಲ ಸಿನಿಮಾ ನೋಡಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಿನಿಮಾ ನೋಡಿ.
ಅನ್ನೋದನ್ನು ಜಲ್ ಸುರಿಸಬಾರ್ದು, ಬೆವರು ಸುರಿಸಬೇಕು. ಒಂದು ಕುರಿಯಲ್ಲಿ ಎಲ್ಲ 100 ಬಂದ್ರು ನಮ್ಮ ಬಾಸ್ನ ತಡೆದು ನಿಲ್ಸಕ್ಕಾಗಲ್ಲ. ಅಭಿಮಾನಿಗಳು ಎಲ್ಲರೂ ಸಿನಿಮಾ ನೋಡಬೇಕಲ್ಲಿ ತಮ್ಮಲ್ಲಿ ವಿನಂತಿ. ಡಿ ಬಾಸ್ ಅಭಿಮಾನಿಗಳೆಲ್ಲ ಡಿ ಬಾಸ್ ನಾಳೆ ಗೇಟಪ್ ಬಂದು ನೋಡಿದ್ರೆ ಖುಷಿ ಆಯ್ತು. ಜೈ ಡಿ ಬಾಸ್. 5 ಭಾಷೆ ಅಲ್ಲ, ಇದನ್ನ 10 ಭಾಷೆ ಮಾಡಿದ್ರು ತಪ್ಪೇ ಇಲ್ಲ. ನಮ್ಮ ಭಾಷೆ ಕನ್ನಡಕ್ಕಾಗಿ ಕನ್ನಡ ಸೇವೆ ಮಾಡೋಕ್ಕಾಗಿರೋದು. ದಾನ ಧರ್ಮ ಅಂತ ಬಂದರೆ ಮನೆ ಹತ್ರ ಕುಂದಿಸಾಡೋದು ದಾನ ಧರ್ಮ ಮಾಡ್ತಾರೆ. ದಯವಿಟ್ಟು ಅಂಥವ್ರಿಗೆ ಈಗ ನಾನು 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ 10 ರೂಪಾಯಿ ದಾನ ಧರ್ಮ ಮಾಡ್ತಾರೆ. ಅದಕ್ಕೋಸ್ಕರ ಮತ್ತಾಗಲೂ ಬಂದು ಸಿನಿಮಾ ನೋಡ್ತೀನಿ. ದಯವಿಟ್ಟು ಎಲ್ಲರೂ ಕಾಪಾಡಿ, ಎಲ್ಲರೂ ಗೆಲ್ಲಿಸಿ. ಡಿ ಬಾಸ್ ಫ್ಯಾನ್ಸ್ ಎಲ್ಲಿಂದ ಬಂದು ಎಲ್ಲಿಂದ ಬಂದು ಡೈಲಾಗ್ ಎತ್ತಣ ಈ ಕಡಲಿಂತೂ ಬೇಸಕಾಯವ್ರನ್ನ ಕಿಪಾಯಿ ಆಗ್ತಾರೆ. ಪ್ರೀತಿ ಮಾಡೋದು ಡಿ ಬಾಸ್ ಅಂತಾರಲ್ಲಿ. ಜೈ ಡಿ ಬಾಸ್. ಯಾರು ಬೇಡ್ಕೊಂಡು ಹುಟ್ಟಕ್ಕಿಲ್ಲ ಕಣ್ರಯ್ಯ. ಹುಟ್ಟಿದ ಮಕ್ಕಳೆಲ್ಲ ದ್ಯಾವ್ರಿದ್ದಂಗೆ. ಆ ದ್ಯಾವ್ರಿಗೆ ಜಾತಿಯನ್ನ ಮುದ್ರೆನ ಒತ್ಬೇಡ್ರಯ್ಯ. ಮನ್ಸತ್ವದ ಮುದ್ರೆ ಒತ್ತಿ, ಪ್ರೀತಿ ಕರುಣೆ ಸಮಾನತೆಯನ್ನು ಮುದ್ರೆ ಒತ್ತಿ. ನೀವೆಲ್ಲ ಚೆಂದಾಗಿರ್ತೀರ, ಊರೂ ಚೆಂದಾಗಿರ್ತದೆ. ಈ ಒಲೆಮಾರಿ ಪದ್ಧತಿ ಹುಟ್ಟಾಕಿ ದ್ವೇಷ ಇವತ್ತಿಗೆ ಮುಕ್ತಾಯ ಆಗೋಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾದ ಬಗ್ಗೆ ವೀಕ್ಷಕರು ಹಾಗೂ ಅಭಿಮಾನಿಗಳು ಏನ್ ಹೇಳಿದ್ರು ಅಂತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಿದ್ದಿ ಟಿವಿ, ಇದು ಕನ್ನಡಿಗರ ಧ್ವನಿ. ಕುಂಗನಟ್ಟಿ ಸೇತುವೆ ಬಳಿ ಭತ್ತದ ಲಾರಿ ಪಲ್ಟಿ. ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನ ಮಸ್ಕಿ ರಸ್ತೆಯ ಕುಂಗನಟ್ಟಿ ಸೇತುವೆ ಬಳಿ 450 ಭತ್ತದ ಚೀಲ ತುಂಬಿದ ಲಾರಿ ಪಲ್ಟಿಯಾದ ಘಟನೆ ಬೆಳಿಗ್ಗೆ 2 ಗಂಟೆ ಸುಮಾರಿಗೆ ಸಿಂಧನೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಬಾಗಲಕೋಟೆ ಕಡೆಯಿಂದ ಕಾರಟಗಿಗೆ ಹೊರಟಿದ್ದ ಕೆಎ 29 ಬಿ 9885 ಭತ್ತ ತುಂಬಿದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಕಿರುದಾದ ಸೇತುವೆ ತಡೆಗೋಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತವಾಗಿದೆ. ತಡೆಗೋಡೆ ಕಿತ್ತು ಹೋಗಿದ್ದು ರಸ್ತೆಯು ಅಪಾಯದ ಅಂಚಿನಲ್ಲಿ ಇದೆ. ಆದರೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ರಸ್ತೆ ತುಂಬಾ ಭತ್ತದ ಚೀಲಗಳು ಇದ್ದಿದ್ದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಲಾರಿ ಪಲ್ಟಿಯಾಗಿದ್ದನ್ನ ಕಂಡು ಸಾರ್ವಜನಿಕರು ಹಬ್ಬ ಎಂತಹ ಅನಾಹುತ ಅಂತ ವಾಹನಗಳು ನಿಲ್ಲಿಸಿ ನೋಡ್ತಾ ಇದ್ದಿದ್ದು ಕಂಡು ಬಂತು. ಈ ಕುರಿತು ಪ್ರಕರಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಬಗ್ಗೆ ತಿಳಿದು ಬಂದಿದೆ. ಕಂಪ್ಲಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಶ್ರೀಮದ್ ಭಗವದ್ಗೀತಾ ಜಯಂತಿಯ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಆದಂತಹ ಸನ್ಮಾನ್ಯ ಶ್ರೀ ಶಿವರಾಜ್ ಉದ್ಘಾಟಿಸಿ ಮಾತನಾಡುತ್ತಾ, ಶ್ರೀಮದ್ ಭಗವದ್ಗೀತೆಯು ಆಧ್ಯಾತ್ಮಿಕ ಜ್ಞಾನವನ್ನ ಬೋಧಿಸಿ ಜನಸಾಮಾನ್ಯರಲ್ಲಿ ವಿಶ್ವಭಾತೃತ್ವ, ಅಹಿಂಸೆ, ಸಹಜೀವನ, ಸಹಬಾಳ್ವೆ, ಸಹಕಾರ ಬೋಧಿಸುವ ದಿಕ್ಸೂಚಿಯಾಗಿದೆ. ಸಮಾಜದಲ್ಲಿ ಕುಸಿತಾ ಇರುವ ಮೌಲ್ಯವನ್ನ ಭಗವದ್ಗೀತೆ ಬೋಧಿಸುತ್ತೆ. ಗೀತೆಯ ಅಧ್ಯಯನ ಪಠಣ ಮಾಡುವುದರಿಂದ ಮನುಷ್ಯನ ಮನಸ್ಸು ಏಕಾಗ್ರತವಾಗಿ ಶಾಂತಚಿತ್ತವಾಗುತ್ತೆ. ಈಶ್ವರೀಯ ವಿಶ್ವವಿದ್ಯಾಲಯ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಸಮಾಜದ ಏಳಿಗೆಗಾಗಿ ಒಳ್ಳೆಯ ಆಲೋಚನೆಗಳನ್ನ ಆಧ್ಯಾತ್ಮಿಕ ಜ್ಞಾನದ ಮುಖೇನ ಜನಸಾಮಾನ್ಯರಿಗೆ ತಿಳಿಸುವ ಕಾರ್ಯ ಮಾಡ್ತಾ ಇದೆ ಅಂತ ಹೇಳಿದ್ರು. ಇನ್ನು ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಧೀರೇಂದ್ರ ಆಚಾರ್ಯ ವೈದ್ಯರು ಮಾತನಾಡಿ, ವೇದ ಉಪನಿಷತ್ತುಗಳೆಂಬ ಹಸುವಿನ ಹಾಲನ್ನ ಭಗವಂತ ಕರೆಯುತ್ತಾ ಅರ್ಜುನ ಎಂಬ ಕರುವಿಗೆ ಉಣಬಡಿಸಿದ್ದಾನೆ. ಅದೇ ಕಾರ್ಯವನ್ನ ಈಶ್ವರೀಯ ವಿಶ್ವವಿದ್ಯಾಲಯ ಇಂದು ಮಾಡ್ತಾ ಇದೆ. ಭಗವದ್ಗೀತೆಯ ಜ್ಞಾನ ಕೇವಲ ಕಂಠಸ್ಥವಾಗದೆ ಅದು ಹೃದಯಸ್ಥವಾಗಬೇಕು ಅಂತ ಹೇಳಿದ್ರು. ಇನ್ನು ಅಜ್ಞಾನದಿಂದ ಮೂರ್ಛಿತರಾದವರಿಗೆ ಜ್ಞಾನ ಸಂಜೀವನಿಯಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಕ್ಕೆ ದಾರಿ ತರುವ ಶಿಕ್ಷಕ ಇದಾಗಿದೆ. ಸರ್ವಧರ್ಮ ಸಹಿಷ್ಣುತೆ ತರುವ ಪ್ರದೀಪಿಕ ಆಗಿದೆ. ಭಾರತೀಯ ಭವ್ಯ ಸನಾತನ ಸಂಸ್ಕೃತಿಯನ್ನ, ಯೋಗವನ್ನ ಮತ್ತು ಮೌಲ್ಯವನ್ನ ವಿಶ್ವದಾದ್ಯಂತ ಪ್ರಕಾಶಿಸುವ ಶಕ್ತಿಯನ್ನ ಭಗವದ್ಗೀತೆ ಹೊಂದಿದೆ ಅಂತ ಹೇಳಿದ್ರು. ಇನ್ನು ಈ ಗೀತಾ ಜಯಂತಿ ಸರ್ವ ಜನಮನೆಗಳಿಗೆ ದಾರಿದೀಪವಾಗಲಿ ಅಂತ ಶುಭ ಹಾರೈಸಿದ್ರು. ಸ್ಥಳೀಯ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರು ಆದ ಬ್ರಹ್ಮಕುಮಾರಿ ಸಕಲೇಶ್ವರಿ ಅವರು ನಿರೂಪಿಸಿದ್ರು. ಸರಸ್ವತಿ ಶಾಸ್ತ್ರಿ ಅವರು ಅತಿಥಿಗಳನ್ನ ಸ್ವಾಗತ ಮಾಡಿದ್ರು. ಅಚ್ಚಪ್ಪ, ಶರಣಪ್ಪ, ಪ್ರಕಾಶ್, ರಾಮಣ್ಣ, ಜಯಲಕ್ಷ್ಮಿ, ಪಾರ್ವತಿ, ಲಾವಣ್ಯ ಮತ್ತು ನೂರಾರು ಈಶ್ವರೀಯ ಪರಿವಾರದವರು ಉಪಸ್ಥಿತರಿದ್ದರು. ಎಲ್ಲಿ ಕಾಮವಿಕಾರ
ಕ್ರೋಧ ಲೋಭ ಇದೆಯೋ ಅದು ಯಾವ ಶೃಂಗಾರ? ಅದು ನರಕ ಸದೃಶ. ಕ್ರೋಧಕ್ಕೆ ಕಾರಣ ಏನು? ಕ್ರೋಧದಿಂದ ರಿಸಲ್ಟ್ ಏನು? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ ಭವತಿ ಸಮೋಹಃ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯ. ಕ್ರೋಧ ಬಂದವರ ಮುಂದೆ ನಿಲ್ಬಾರ್ದು. ಯಾಕೆಂದ್ರೆ ಅವರ ಬುದ್ಧಿ ಕೆಟ್ಟಾಗಿರ್ತದೆ. ಅವಾಗ ಅಂದ್ರೆ ಏನಂತ, ನಾನು ಏನ್ ಮಾತಾಡ್ತೀನಿ ಅಂತೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಕೈಯಲ್ಲಿ ಚಾಪಿ ಇದ್ರೆ ಏನ್ ಮಾಡ್ತಾರೆ? ಕ್ರೋಧ ಬಂದವರ ಕೈಯಲ್ಲಿ ಚಾಪಿ ಇದ್ರೆ ಏನ್ ಮಾಡ್ತಾರೆ? ಹಾಗೆ ಹೋಗ್ತಾರೆ. ಆಮೇಲೆ ಅಯ್ಯೋ ನಾನು ಮಾಡಬಾರ್ದಾಗಿರ್ತಲ್ಲ. ಕ್ರೋಧ ಬಂದಾಗ ಬುದ್ಧಿ ಡೆಡ್. ವಿಶ್ವ ಮಾನವ ಕುವೆಂಪು ಜನ್ಮ ದಿನಾಚರಣೆ. ಕಂಪ್ಲಿಯ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಇಂದು ಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಮಾಡಲಾಗಿದೆ. ಪ್ರತಿ ಮಗುವು ಹುಟ್ಟುತ್ತಲೇ ವಿಶ್ವಮಾನವ. ಬೆಳೆಯುತ್ತಾ ನಾವು ಅದನ್ನ ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ. ಮತ್ತೆ ಅದನ್ನ ವಿಶ್ವ ಮಾನವನನ್ನಾಗಿ ಮಾಡುವುದೇ ವಿಧಿಯ ಕರ್ತವ್ಯವಾಗಬೇಕು. ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟಿದ ಮಗುವನ್ನ ನಾವು ದೇಶ, ಭಾಷೆ, ಜಾತಿ, ಮತ, ಜನಾಂಗ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ. ಅವೆಲ್ಲವುಗಳಿಂದ ಪಾರಾಗಿ ಅವನನ್ನ ಬುದ್ಧನನ್ನಾಗಿ ಅಂದ್ರೆ ವಿಶ್ವ ಮಾನವನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು. ಲೋಕ ಉಳಿದು ಬಾಳಿ ಬದುಕಬೇಕಾದ್ರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಅಂತ ಕುವೆಂಪು ಅವರು ಹೇಳಿದ್ರು. ಅವರ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಅಂತ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆ ಕೋಟೆಕಂಪ್ಲಿಯ ಮುಖ್ಯ ಗುರು ಬಡಿಗೇರಿ ಜಿಲಾನ್ ಸಾಬ್ ಹೇಳಿದ್ರು. ವಿಶ್ವ ಮಾನವ ದಿನಾಚರಣೆ ಅಂದರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರುವಂತಹ ಕನ್ನಡದ ಕವಿಗಳು, ನಮ್ಮೆಲ್ಲರ ಕನ್ನಡ ನುಡಿಗೆ ನಾಲಿಗೆಯ ಮೇಲೆ ನೆಲೆಯುವಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪುರ ಜನ್ಮ ದಿನಾಚರಣೆಯನ್ನು ನಾವಿಂದು ಆಚರಣೆ ಮಾಡ್ತಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಕುವೆಂಪು ಅವರ ಆದರ್ಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಾವು ಏನು ಒಂದೇ ಭೂಮಿ, ಒಂದೇ ಕುಟುಂಬ, ಒಂದೇ ನಿಸರ್ಗ ಅನ್ನುವ ಹಾಗೆ, ವಸುದೈವ ಕುಟುಂಬಂ ಅನ್ನುವ ಹಾಗೆ ಏನು ಹೇಳ್ತೀವಿ, ಅದನ್ನು ಮುಂಚೆನೆ ವಿಶ್ವ ಮಾನವತಾವಾದಿ ಅಂತ ಹೇಳಿದ್ದಾರೆ. ನೀನು ಏನಾದರೂ ಆಗೋ ವಿಶ್ವ ಮಾನವನಾಗು ಅಂತೇಳಿ ಕುವೆಂಪರು ಹೇಳಿದ್ದಾರೆ. ಕುವೆಂಪರು ಹೇಳಿಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಇರುವಂಥದ್ದು ನಡೆಯೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ನೀಡಿರುವಂಥ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಕರ್ನಾಟಕ ಮಾತಿಗೆ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರಿಗೆ. ಈ ಸಂದರ್ಭದಲ್ಲಿ ಶಾಲಾ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್, ಜಮಖಂಡಿ ಪೊಲೀಸ್ ಉಪವಿಭಾಗ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಜಮಖಂಡಿ, ಮುಧೋಳ ಇವರ ಸಹಯೋಗದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಗೀತೆಯ ಮೂಲಕ ಚಾಲನೆ ನೀಡಿದರು. ಇನ್ನು ನಂತರ ಪ್ರಾಸ್ತಾವಿಕ ಭಾಷಣವನ್ನ ಜಮಖಂಡಿ ಉಪ ಅಧ್ಯಕ್ಷರಾದ ಶಾಂತವೀರ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಉಪವಿಭಾಗ ಮಟ್ಟದ ವಿವಿಧ ಸ್ಪರ್ಧೆಗಳು, ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ನಂತರ ಬಾಗಲಕೋಟೆಯ ವರಿಷ್ಠ ಅಧಿಕಾರಿ ಅಮರನಾಥ್ ರೆಡ್ಡಿ ಅವರು ಮಾತನಾಡಿ, ಪೊಲೀಸ್ ಇಲಾಖೆ 2 ಹಂತದಲ್ಲಿ ಕಾರ್ಯವನ್ನ ಮಾಡುವ ಕೆಲಸ ಮಾಡುತ್ತಿದೆ. ಮೊದಲನೇದು ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಎರಡನೇದಾಗಿ ಅಪರಾಧ ತಡೆಗಟ್ಟುವುದು ಇಲಾಖೆಯ ಕಾರ್ಯನಿರ್ವಹಿಸುತ್ತದೆ ಎಂದರು. ಇನ್ನು ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳುವ ಬಗ್ಗೆ ಸಲಹೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅಮರನಾಥ ರೆಡ್ಡಿ, ಐಪಿಎಸ್ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಜಮಖಂಡಿ ಉಪ ಅಧ್ಯಕ್ಷರಾದ ಶಾಂತವೀರ್ ಹಾಗೂ ಮುಧೋಳದ ಸಿಪಿಐ ಬನಹಟ್ಟಿ, ಸಿಪಿಐ ಜಮಖಂಡಿ, ಸಿಪಿಐ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತಿತರರು ಇದ್ದರು. ಬ್ಯೂರೋ ರಿಪೋರ್ಟ್ ಪ್ರವೀಣ್, ಸಿದ್ದಿ ಟಿವಿ, ಜಮಖಂಡಿ. ನಿಮಗೆ ಯಾವುದೇ ಅಡಚಣೆ ಆಗಲಾರದ ರೀತಿಯಿಂದ ನಾವಿಂದ ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾನೇ ಕೆಲಸ ಮಾಡಿರ್ತೀವಿ. ಅದು ನೀವು ಗಮನಕ್ಕೂ ಬಂದಿರಲ್ಲ. ಅದನ್ನ ಪರಿಪಾಲನೆ ಮಾಡ್ತಕ್ಕಂಥದ್ದು ಸರ್ಕಾರ ನಮಗೆ ನಿಗದಿ ಮಾಡಿದ್ರೆ ಆ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತೀವಿ. ಮಿಸ್ಟೇಕ್ ಆಗ್ತಾವೆ, ಇಲ್ಲೋ ತಪ್ಪಿವಿ. 100ರಲ್ಲಿ 90 ಕೆಲಸ ಮಾಡಿರ್ತೀವಿ, 10 ತಪ್ಪು ಕೆಲಸ ಆಗಿರುತ್ತೆ ಪೊಲೀಸ್ ಇಲಾಖೆ. ಬಟ್ ನಮ್ದು ಮೆಂಟಾಲಿಟಿ ಹೆಂಗಂದ್ರೆ ಇಂಡಿಯನ್ಸ್ ಯಾವ್ದು ತಪ್ಪನ್ನ ಅದನ್ನ ಎತ್ತಿ ತೋರಿಸ್ತೀವಿ. 90 ಕೆಲಸ ಮಾಡಿರ್ತಕ್ಕಂಥದ್ದು ಯಾರು ನೆನ್ಪಿಟ್ಟಲ್ಲ. 10 ತಪ್ಪು ಮಾಡಿರ್ತೀವಿ, ಅದನ್ನೇ ಪೊಲೀಸರು ಹಂಗ್ ಮಾಡ್ತಾರೆ, ಪೊಲೀಸರು ಇದು ಮಾಡಿರ್ತಾರೆ ಅಂತ. ಬಟ್ ನೀವು ಕೂಡ 90 ಒಳ್ಳೆಯದನ್ನು ಮಾಡಿರ್ತಕ್ಕಂಥದ್ದು ನೆನೆಸ್ಕೊಳ್ಳಿ. ಪೊಲೀಸರು ನಾವೇನು ಬೇರೆ ಇಲ್ಲಿ ಯಾವುದು ಬೇರೆ ದೇಶದಿಂದ ಬಂದಿಲ್ಲ, ಎಲ್ಲಿ ಬಂದಿಲ್ಲ. ನಿಮ್ಮಲ್ಲೇ ನಾವು
ಓದಿಬಿಟ್ಟು ಸೆಲೆಕ್ಷನ್ ಆಗಿ ಈ ಕೆಲಸಕ್ಕೆ ಸೇರ್ಕೊಂಡಿದ್ದೀವಿ. ಕೆಲಸಕ್ಕೆ ಸೇರಿದ ತಕ್ಷಣ ಏನ್ ಮಾಡ್ತಾರೆ, ನಮ್ದು ಫಂಡಮೆಂಟಲ್ ಡ್ಯೂಟಿ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರ ಜೊತೆಗೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಕೊಟ್ಟಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಏನಿದಾವ ನಾವು ನಿಮ್ಮನ್ನ ಕಟ್ಟೆ ಮಾಡ್ತೇವೆ. ಯಾವುದೋ ಫಂಕ್ಷನ್ಸ್ ಇರ್ತಾ, ಯಾವುದೋ VIP ಇರ್ತಾರ, ಏನೋ ಅಲ್ಲಿ ಗೊಂಬೆ ಆಗಿರ್ತಾ, ನಿಮ್ಮ ತಡೆಗೆ ಆ ಕಡೆ ಹೋಗ್ಬೇಡಿ, ನಿಮಗ ಮಾನವ ಸಹಜ ಸಿಟ್ಟು ಬರ್ತದೆ, ಇವ್ರು ಯಾರು ನಮ್ಗೆ ಹೇಳೋದಕ್ಕೆ ಅಂತ. ನಿಮ್ದು ಏನ್ ಫಂಡಮೆಂಟಲ್ ರೈಟ್ಸ್ ಇದೆ ಸ್ವಲ್ಪ ಕಟ್ಟೆ ಮಾಡ್ತೇವೆ ನಾವು ಕೆಲವೊಂದು ಸಂದರ್ಭದಲ್ಲಿ. ಈಗ ನಾವು ಗಾಡಿ ತಗೊಂಡು ಹೋಗ್ತಿರ್ತೀವಿ, ನಿಮ್ದು ಡ್ಯೂಟಿ ಅದು ಹೆಲ್ಮೆಟ್ ಹಾಕಿರ್ತಕ್ಕಂಥದ್ದು, ಬಟ್ ನೀವು ಹೆಲ್ಮೆಟ್ ಹಾಕಲ್ಲ. ಪೊಲೀಸರು ಕೇಳಿದ ತಕ್ಷಣ ನಿಮ್ಗೆ ಸೀಟ್ ಬರ್ತದೆ, ಯಾಕಂದ್ರೆ ಫೈನ್ ಕಟ್ಟಬೇಕಾಗತ್ತ, ನಿಮ್ಗೆ ಸೀಟ್ ಬರ್ತದೆ. ಯಾವುದೋ ತಪ್ಪು ಮಾಡ್ತಾರೆ, ನಮ್ಮ ಹತ್ರ ಕೇಸ್ ಬರ್ತಾ, ನಾವು ನಿಮ್ಗೆ ಅರೆಸ್ಟ್ ಮಾಡ್ತೇವೆ. ಅರೆಸ್ಟ್ ದೊಡ್ಡ ಇದು ಅಂದ್ರೆ ನಿಮ್ದು ರೈಟ್ಸ್ ಎಲ್ಲನೂ ಕಿತ್ಕೊಂಡ್ಬಿಡ್ತೇವೆ ನಾವು. ನಿಮ್ಮನ್ನ ಕಿತ್ಕೊಂಡು ನಿಮ್ಮನ್ನು ಬಂಧನದಲ್ಲಿ ಹಾಕ್ತೀವಿ. ಮನುಷ್ಯನಿಗೆ ಸಿಟ್ಟು ಬರ್ತದೆ, ಅವಾಗ ನಿಮ್ಗೆ ಪೊಲೀಸರ ಬಗ್ಗೆ ಸಿಟ್ಟು ಬರ್ತದೆ. ಬಟ್ ನಮ್ದು ಏನ್ ಡ್ಯೂಟಿ ಇರುತ್ತೆ, ಕಾನೂನನ್ನ ಪರಿಪಾಲನೆ ಮಾಡ್ತದೆ. ನಮ್ಮ ದೇಶದಲ್ಲಿ ಸುಮಾರು ಜನಕ್ಕೆ ಕಾನೂನು ಗೊತ್ತಿಲ್ಲ. ಬಟ್ ಕಾನೂನು ಹೇಳ್ತಾ ಪ್ರತಿಯೊಬ್ಬ ನಾಗರಿಕರದ್ದು ಕೂಡ ಹಕ್ಕು. ನೀವು ಕಾನೂನು ತಿಳ್ಕೊಂಡಿಲ್ಲ ಅಂತಂದ್ರೆ ನಿಮ್ಮದು ತಪ್ಪದು, ನಿಮ್ದು ಅಜಾಗ್ರತೆ, ನಿಮ್ದು ನೆಗ್ಲಿಜೆನ್ಸ್ ಅದು. ನಮ್ಮ ಕಾನೂನಲ್ಲಿ ಬರೋದ ಪ್ರತಿಯೊಬ್ಬರು ಕೂಡ ನಮ್ಮ ಸಂವಿಧಾನ ತಿಳ್ಕೊಂಡಿರ್ಬೇಕು. ಸಾರಿಗೆ ಬಸ್ನಿಂದ ಕೆಳಗೆ ಬಿದ್ದು ಪ್ರಯಾಣಿಕ ಮಹಿಳೆಯೊಬ್ಬಳು ಸಾವನ್ನಪ್ಪಿರುವ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುರಣಗಿ ಗ್ರಾಮದಲ್ಲಿ ನಡೆದಿದೆ. ಬಾಲೆಹೊಸೂರಿನ ನಿವಾಸಿ ರೇಣುವಾ ಮಾಡಳಿ ಮೃತ ಮಹಿಳೆಯಾಗಿದ್ದಾಳೆ. ಬಾಲೆಹೊಸೂರಿನಿಂದ ಸುರಣಗಿ ಆಸ್ಪತ್ರೆಗೆ ಹೊರಟಿದ್ದ ಮೃತ ರೇಣುವಾ ಮಾಡಳಿ ಸುರಣಗಿ ಬಸ್ ನಿಲ್ದಾಣದಲ್ಲಿ ಬಸ್ನಿಂದ ಇಳಿಯುವ ವೇಳೆ ಕಾಲು ಜಾರಿ ಬಿದ್ದು ರೇಣುವಾ ತಕ್ಷಣವೇ ಆಸ್ಪತ್ರೆ ರವಾನಿಸುವ ವೇಳೆ ದಾರಿ ಮಧ್ಯೆ ಸಾವನ್ನಪ್ಪಿದ್ದಾಳೆ. ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟ ಮಹಿಳೆಯ ಸಂಬಂಧಿಕರಿಂದ ರೋಧನೆ. ಇನ್ನು ಸ್ಥಳಕ್ಕೆ ಲಕ್ಷ್ಮೇಶ್ವರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೂಸಿನ ಮನೆಗೆ ಬರುವ ಮಕ್ಕಳನ್ನ ಆರೈಕೆ ಮಾಡುವಾಗ ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೂಸಿನ ಮನೆಯ ಆರೈಕೆದಾರರ ಮೇಲಿದೆ ಎಂದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಡಿ ಮೋಹನ್ ತಿಳಿಸಿದರು. ಸ್ಥಳೀಯ ತಾಲೂಕು ಪಂಚಾಯಿತಿಯ ಚಿಂತನ ಸಭಾಂಗಣದಲ್ಲಿ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆ, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಗಜೇಂದ್ರಗಡ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಕೂಸಿನ ಮನೆಯ ಮಕ್ಕಳನ್ನ ಆರೈಕೆದಾರರ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಕೂಸಿನ ಮನೆ ಸ್ಥಾಪನೆಯು ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆಯ ದೊಡ್ಡ ಮತ್ತು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆಯನ್ನ ಸಮರ್ಪಕವಾಗಿ ಜಾರಿಗೊಳಿಸಿ ಮಕ್ಕಳ ಭೌತಿಕತೆ, ಮಾನಸಿಕ ಆರೋಗ್ಯಯುತವಾಗಿ ನೋಡಿಕೊಳ್ಳುವುದು ಆರೈಕೆದಾರರ ಮೇಲೆ ಇರುತ್ತದೆ. ಈ ನಿಟ್ಟಿನಲ್ಲಿ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಶಿಬಿರ 3 ದಿನಗಳವರೆಗೆ ನಡೆಯುತ್ತದೆ. ಎಲ್ಲರೂ ಉತ್ತಮ ರೀತಿಯಲ್ಲಿ ತರಬೇತಿ ಪಡೆಯಬೇಕೆಂದು ಹೇಳಿದರು. ಕೂಸಿನ ಮನೆಗಳು ಬಡವರ ಪಾಲಿಗೆ ವರದಾನವಾಗಬೇಕು. ನರೇಗಾ ಯೋಜನೆಯಡಿ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗುವಾಗ ತಮ್ಮ ಮಕ್ಕಳನ್ನ ಕೂಸಿನ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಅಂಥ ಮಕ್ಕಳ ಆರೈಕೆಯ ಜವಾಬ್ದಾರಿ ನಿಮ್ಮಗಳ ಮೇಲಿರುತ್ತದೆ. ಪ್ರತಿಯೊಬ್ಬರೂ ತರಬೇತಿ ಸದುಪಯೋಗ ಪಡೆದುಕೊಂಡು ತಾಲೂಕಿನಲ್ಲಿ ಕೂಸಿನ ಮನೆಯನ್ನ ಮಾದರಿಯನ್ನಾಗಿ ಮಾಡಬೇಕು. ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಕೂಸಿನ ಮನೆಯ ಯಶಸ್ವಿಗೊಳಿಸಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಬಸವರಾಜ್ ಬಡ್ಗೇರ್, ತರಬೇತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ವಿಎಸ್ ಸಜ್ಜನ್, ಲಲಿತಾ ಅಳವಂಡಿ, ಮಂಜುಳಾ ಗುನಾರಿ, ಮೇಲ್ವಿಚಾರಕಿ ಲಕ್ಷ್ಮಿ ಎಂ, ಅಂಗನವಾಡಿ ಕಾರ್ಯಕರ್ತೆಯರಾದ ಎಸ್ಎಸ್ ಗುರಿಕಾರ್, ಎಸ್ಎಸ್ ಶಿವಾಂಶ್, ಗ್ರಾಮ ಗಾಯಕ ಮಿತ್ರರು ಹಾಗೂ ಕೂಸಿನ ಮನೆಯ ಆರೈಕೆದಾರರು ಭಾಗವಹಿಸಿದ್ದರು. ಶಾಸಕ ಜನಾರ್ದನ್ ರೆಡ್ಡಿಯವರ ಕುಟೀರಕ್ಕೆ ಬೆಂಕಿ ಹಿನ್ನೆಲೆ ಬಳ್ಳಾರಿಯಲ್ಲಿ ಕೆಆರ್ಪಿಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆ. ಪಂಪಾ ಸರೋವರದ ರೆಡ್ಡಿ ಕುಟೀರಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕೃತ್ಯ ನಡೆಸಿದ ಕಿಡಿಗೇಡಿಗಳ ಮೇಲೆ ಕ್ರಮಕ್ಕೆ ಮುಂದಾಗುವಂತೆ ಪ್ರತಿಭಟನೆ ನಡೆಸಲಾಯಿತು. ಬೆಂಕಿ ಹಚ್ಚಿದ ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯಿಸಿ ಬಳ್ಳಾರಿಯಲ್ಲಿ ಕೆಆರ್ಪಿಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಕಿಡಿಗೇಡಿಗಳ ವಿರುದ್ಧ ಬಳ್ಳಾರಿಯಲ್ಲಿ ಕೆಆರ್ಪಿಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದು, ಇನ್ನು ಈ ಪ್ರತಿಭಟನೆಯಲ್ಲಿ 100ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದರು. ಹಾಗೂ ಸಂಸ್ಥಾಪಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಕೆಲವು ದಿನಗಳಂತೆ 7 ದಿನ ಸತತವಾಗಿ ಅಲ್ಲೇ ಇದ್ದು
ಅಂಜನಾದ್ರಿ ಬೆಟ್ಟೆಯಲ್ಲಿ ಭಕ್ತಾದಿಗಳಿಗೆ ಏನ್ ತೊಂದರೆ ಆಗಬಾರ್ದು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನಿರಬಾರ್ದು, ಭಕ್ತಾದಿಗಳಿಗೆ ಏನ್ ತೊಂದರೆ ಆಗ್ದಂಗೆ ನೋಡ್ಕೋಬೇಕಂತೇಳಿ ಅಲ್ಲೇ ಇದ್ದು ರಾತ್ರಿ ಹಗಲು ಅಲ್ಲಿದ್ದು ಎಲ್ಲರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆ ಕುಟೀರ ಮರ ಅಲ್ಲಿ ಕ್ಷೇತ್ರ ಪಂಪಾ ಸರೋವರದಲ್ಲಿ ಕ್ಷೇತ್ರ, ಆ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಶಿವ ಪಾರ್ವತಿ ಒಂದು ಎಂಗೇಜ್ಮೆಂಟ್ ಆಗಿರ್ತಕ್ಕಂಥ ಕ್ಷೇತ್ರ, ಅದು ನಿಶ್ಚಿತಾರ್ಥ ಆಗಿರೋದಲ್ಲಿ ಮದುವೆ ಆಗಿರೋದು ಮಾನಸ ಸರೋವರ ಅಂತ ಪವಿತ್ರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇರಬೇಕು. ಅಲ್ಲಿರ್ತಕ್ಕಂಥ ಯುವಕರುಗಳಿಗೆ ಒಳ್ಳೆ ಉನ್ನತ ಸ್ಥಾನ ಕೊಡಬೇಕಂತ ಒಂದು ಗಂಗಾವತಿಯನ್ನು ಮಾಧುರಿ ಕ್ಷೇತ್ರ ಆಗಬೇಕು. ಇಡೀ ವಿಶ್ವ ಕಿಷ್ಕಿಂದ ನೋಡಬೇಕು, ಆ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಒಂದು ಪ್ರಣಾಳಿಕೆ ಇಟ್ಕೊಂಡು ಅಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡು ಎಲ್ಲ ಮಾತಾಡಿದ್ರು. ಅಂತ ಕ್ಷೇತ್ರವನ್ನು ಇವತ್ತು ಯಾರು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಳ್ಳೆಯದಲ್ಲ ರಾಜಕೀಯದಲ್ಲಿ. ರಾಜಕೀಯ ಮಾಡಕ್ಕಿದ್ರೆ ಒಳ್ಳೆ ರೀತಿ ರಾಜಕೀಯ ಮಾಡ್ರಿ, ಈ ರೀತಿ ರಾಜಕೀಯ ಮಾಡಬಾರ್ದು. ಯಾಕಂದ್ರೆ ರಾಜ್ಯದಲ್ಲಿ ಜನಾರ್ದನ ಏನೆಲ್ಲ ಎಲ್ಲರೂ ಗೊತ್ತು, ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಅವರು. ಆದ್ರೆ ಇಂಥ ಕೆಲಸ ಸಣ್ಣ ರಾಜಕೀಯ ನಾಯಕರು ಈ ರೀತಿ ಮಾಡ್ತಿದ್ರೆ ಒಳ್ಳೇದಲ್ಲ, ಶೋಭೆ ತರ ಅನ್ನೋದು. ಏನಿದ್ರೆ ಕೂಡ ಅಭಿವೃದ್ಧಿ ಕಡೆ ತಗೊಂಡವ್ರಿ, ಇಂಥದ್ದು ಮಾಡೋದು ಒಳ್ಳೆಯಲ್ಲ ಅಂತ ಹೇಳ್ತಾ ಇದೀವಿ.